ಬ್ಯಾಂಕ್ ಇಂಟ್ರೆಸ್ಟ್ಗೆ ನಿಮ್ಮ ಹತ್ರ ಲೋನ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ತಾವು ನೋಡೋದಕ್ಕೆ ತಿರುಪತಿ ವೆಂಕಟೇಶ್ ಟೈಪ್ ಕಾಣಿಸ್ತಿದ್ದೀರಿ. ದೊಡ್ಡ ಮನಸ್ಸು ಮಾಡಿ ನಿಮ್ಮ ಉಂಡಿನ ಓಪನ್ ಮಾಡಿ ಲೋನ್ ನ ಕೊಟ್ಬಿಟ್ರೆ ಸಾಯೋವರೆಗೂ ನಿಮ್ಮ ಮನೆ ಬಚ್ಚಲ್ ಬಳ್ಕೊಂಡಿದ್ಬಿಡ್ತೀನಿ. ಅದೆಲ್ಲ ಇರ್ಲಿ, ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯಾ? ವೈನ್ ಶಾಪು, ಟೀ ಶಾಪು, ವಿಜಯನಗರ ಜಯಮನ್ ಮನೆಯಲ್ಲ ಅಕೌಂಟ್ ಇದೆ ಸರ್. ಸೊ ಈಗ ರ್ಯಾಪಿಡ್ ಫೈರ್ ರೌಂಡ್ ಅನ್ನ ಶುರು ಮಾಡ್ತೀನಿ. ದಿಸ್ ಇಸ್ ಬ್ರಾಟ್ ಯು ಬೈ ರೀಪೋಸ್ ಸರ್. ಈ ರೌಂಡ್ ಅಲ್ಲಿ ನೀವು ಹೆಂಗೆ ಓಪನ್ ಆಗಿ ಕಿತ್ತೋಗೋ ತರ ಉತ್ತರ ಕೊಡ್ತಿರೋ ಅಷ್ಟೇ ಜೋರಾಗಿ ನಿದ್ದೆ ಮಾಡಕ್ಕೆ ನಿಮ್ಗೆ ರೀಪೋಸ್ ಕಡೆಯಿಂದ ಒಂದು ಮ್ಯಾಟ್ರೆಸ್ ಸರ್. ಅಂಡ್ ನಿಮ್ಮ ಪ್ರಶ್ನೆ ಈಗ ಶುರು ಆಯ್ತು. ಕ್ವೆಶ್ಚನ್ ನಂಬರ್ 1, ಫೈಟ್ ಟು ಡಾನ್ಸು, ಇವೆರಡರಲ್ಲಿ ಯಾವ್ದ್ರಲ್ಲಿ ಡಬ್ಬಾ ನೀವು? ಡಬ್ಬಾನು ಅಂದ್ರೆ ಡಬ್ಬಾ ಅಂದ್ರೆ ಸ್ವಲ್ಪ ಡಬ್ಬಾ. ಡಬ್ಬಾನ ನಾನು ಎರಡರಲ್ಲೂ ಡಬ್ಬ. ಮುಂದಿನದು ಸರ್, ಡವ್ವಾ ಡವ್ವಾ ಅಥವಾ ಡಗಾರ? ಅಯ್ಯಪ್ಪ, ಡವ್ ಬೇಡಿ ಅದು. ಸರ್, ಕಾಗೆ ಹಾರಿಸೋದು, ಕಿಚಾಯಿಸೋದು, ಎರಡರಲ್ಲಿ ಯಾವ್ದ್ರಲ್ಲಿ ಎತ್ತಿದ ಕೈ ಲೇಟೆಸ್ಟ್ ಆಗಿ ಯಾವ್ದು ಮಾಡಿದ್ರಿ? ಕಾಗೆ ಹಾರಿಸೋದು. ಮುಂದೆ ಸರ್, ಕಣ್ ಸನ್ನೆನಾ ಕೈ ಸನ್ನೆನಾ? ಎರಡು ಮಿಕ್ಸ್ ಆಗುತ್ತೆ. ನನಗೆ ಗೊತ್ತು ನಿಮ್ ಕೈ ಸನ್ನೆನಲ್ಲಿ ಬೊಂಬಾಡು ಅಂತ. ಸರ್, ಈಗ ಒಂದು 2 ಲೈನ್ ಹೇಳ್ತೀನಿ, ನೀವು ಬರೀ ಕೈ ಸನ್ನೆನಲ್ಲಿ ನಮ್ಮ ಪ್ರೇಕ್ಷಕರ ಹತ್ರ ಮಾತಾಡ್ಬೇಕು. ಓಕೆ, ನಾನು ಸ್ಟೋರಿ ಹೇಳ್ತೀನಿ ಸರ್, ನೀವು ಸನ್ನೆನ್ ಮಾತಾಡ್ಸಿರ. ಓಕೆ, ಇವಾಗ ನಮ್ಮ ಕತೆ ಶುರು ಆಯ್ತು. ನಿಮ್ಮ ಕ್ಯಾಮೆರಾ ಇದು. ಒಂದೂರಲ್ಲಿ ಒಂದು ಅಜ್ಜಿ, ಅವಳಿಗೆ ಮೈಯೆಲ್ಲ ಕಜ್ಜಿ, ಆದ್ರೂ ಕರ್ಕೊಂಡ್ ತಿಂತಂದು ಬಜ್ಜಿ. ಮಂಜ, ಎಲ್ಲಪ್ಪ ಇದ್ದೀಯಾ? ಗುರು, ಹುಬ್ಳಿ ಉಳ್ಳಾಗಡ್ಡಿ ಓಣಿನಲ್ಲಿ ಜೋಬಲ್ 10,000 ರೂಪಾಯಿ ಇಟ್ಕೊಂಡು ನಿನ್ ಕೊಡಕ್ಕೆ ಕಾಯ್ತಾ ಇದ್ದೀನಿ ಗುರು. ನಾನು ಅಲ್ಲೇ ಭೂವಮ್ಮನ ಹತ್ರ ಬಿಲ್ ಕಟ್ಟಕ್ ಬಂದಿದ್ದೀನಿ. ಕರೆಕ್ಟ್ ಆಗಿ ಎಲ್ಲಿದ್ದೀಯಾ? ಗುರು, ಚೆನ್ನಮ್ಮನ ವಿಗ್ರಹಕ್ಕೆ ಹೂ ಹಾಕ್ತಾ ಇದ್ದೀನಿ ಗುರು. ನಾನು ಚೆನ್ನಮ್ಮನ ಸರ್ಕಲ್ ಅಲ್ಲೇ ಇದ್ದೀನಿ ಕಣೋ. ಅಷ್ಟು ಬೇಗ ಬಂದ್ಬಿಟ್ಟ ಗುರು? ಮಂಜುನಾಥ, ಸ್ವಲ್ಪ ತಿರ್ಕೊಪ್ಪ. ಯಾ ಕಡೆ? ರೈಟ್. ಎಲ್ಲವನೇ ಸರ್, ನನಗೆ ಆಕ್ಚುಲಿ ಸರ್, ಮುಂದಿನದು ಈ ವಿಚಾರದಲ್ಲಿ 30 ಸೆಕೆಂಡ್ ನಾವು ಕಚ್ಬೇಕು. ನೀವು ಇದು ಎಂತ ಪದ ಅಂದ್ರೆ ನಿಮ್ದೇ ಆದೋ ಸಿನಿಮಾದಲ್ಲಿ ಬಂದೋಗಿರೋ ಒಂದು ಪದ ಇದು. ಓಕೆನಾ? ಕೇಳಕ್ ಭಯ ಆಗುತ್ತೆ, ಬಟ್ ಯಾರು ಕೇಳ್ತೀನಿ. ದೇವ್ರೆ ಮಂಜ ಕಾಪಾಡಪ್ಪ. ಸರ್, ಮಷೀನ್, ಇದ್ರ ಬಗ್ಗೆ 30 ಸೆಕೆಂಡ್ ಮಾತಾಡಿ ಸರ್. ಅದೇನಮ್ಮ ಅದು? ಸರ್, ನಿಮ್ ಸಿನಿಮಾದಲ್ಲಿ ಏನೇನೋ ಬಂದಿರುತ್ತಲ್ಲ, ಅದ್ರಲ್ಲಿ ಒಂದು ಪದ ಸರ್. ಅದು ನಮ್ಮ ತಂದೆಯವರು ಇಲ್ಲಿ ರಾಜಾ ಮಿಷಿನ್ ಅನ್ನೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ರು. ಆ ರಾಜಾ ಮಿಷಿನ್ ಅಲ್ಲಿ ದುಡ್ದಂತ ದುಡ್ಡನ್ನ ನಮಗೆ ತಗೊಂಡ್ಬಂದು ರೇಷನ್ ಹಾಕಿ ಸಾಕಿ ಈ ದೇಹವನ್ನ ಬೆಳೆಸಿ ಒಬ್ಬ ಕಲಾವಿದನ್ ಮಾಡಿದ್ದಾರೆ. ನಾನು ಸಾಯೋವರೆಗೂ ಏನಿವತ್ತು ಮಂತ್ರಿ ಮಾಲ್ ಅನ್ನೋ ಜಾಗದಲ್ಲಿ ಇದ್ದಂತ ರಾಜಾ ಮಿಷಿನು ನಮ್ಮ ಮನೆ ದೇವರು ಅನ್ನತಕ್ಕಂಥದ್ದನ್ನ ನಾನು ಯೋಚನೆ ಮಾಡ್ತೀನಿ. ಆ ಜಾಗದಲ್ಲಿ ಬಹುತೇಕರು ನಮ್ಮ ಬಂಧುಗಳೆಲ್ಲ ಕೆಲಸ ಮಾಡಿದ್ರಂತೆ. ನಮ್ಮ ತಂದೆಯವರು ರಾಜಾ ಮಿಷಿನ್ ಅಲ್ಲಿ ಬಂಡ್ಲಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿರಂತೆ. ಸೊ ನಾನು ಹೋಗಿ ಬಂದು ಆ ರಾಜಾ ಮಿಷಿನ್ ಇದ್ದಂತ ಜಾಗದಲ್ಲಿ ಇವತ್ತು ದೊಡ್ಡ ಮಾಲ್ ಮಾಡ್ಬಿಟ್ಟಿದಾರಲ್ಲ. ಹಿಂದೆ ರಾಜಾ ಮಿಷಿನ್ ಅಲ್ಲಿ ಎಂತೆಂತ ಮಹನೀಯರೆಲ್ಲ ಕೆಲಸ ಮಾಡಿದ್ರು. ಅದ್ರಲ್ಲಿ ನಮ್ಮ ಡ್ಯಾಡಿ ಕೂಡ ಮಾಡಿದ್ರು. ಪಾಪ ಈಗೆಲ್ಲ ಸೈಕಲ್ ತಿಳ್ಕೊಂಡು ಆ ರಾಜಾ ಮಿಷಿನ್ ಉಸುಲು ಕೂಗಿದ ತಕ್ಷಣ ಇಡೀ ಶ್ರೀರಾಮ್ಪುರಕ್ಕೆ ಸೌಂಡ್ ಕೇಳ್ತಾ ಇತ್ತು. 5 ಗಂಟೆ ಆಯ್ತು, ರಾಜಾ ಮಿಷಿನ್ ಉಸುಲು ಕೂಗ್ತಾ ಇತ್ತು, ಎದೋಳ್ರಪ್ಪ ಅಂತ ನಮ್ಮಮ್ಮ ಎಬ್ಬರಿಸೋರು. ಅದೆಲ್ಲವೂ ಜ್ಞಾಪಕ ಬಂದಾಗ ಇವತ್ತು ಆ ರಾಜಾ ಮಿಷಿನ್ ಇಲ್ವೇ ಅಂತ ಮನಸ್ಸಿಗೆ ಬಹಳ ನೋವಾಗಿದೆ. ನೋಡ್ರಿ, ನಮ್ ಜಗ್ಗೇಶ್ ಎಷ್ಟು ಛತ್ರಿ ಅಂತ. ನಾವು ಬರೀ ಮಷೀನ್ ಅಂದ್ರೆ ರಾಜಾ ಮಷೀನ್ ಒಂದು ಸೇರಿಸ್ಕೊಂಡು ಒಂದು ವಾರನೇ ಪಾಪ ನಮ್ಮ ಜಗ್ಗೇಶ್ ಅಣ್ಣ ಭಾಷಣ ಮಾಡ್ತಾರೆ. ಮುಂದೆ ಬ್ಯಾಂಕ್ ಅಂತ ಸಾಲಕ್ಕೆ ಬಂದ್ರೆ ಮುಂದಿನ ಬಾಗ್ಲಲ್ಲಿ ಮಾಕೋಗ್ದು ಇತ್ಲು ಭಾಗದಲ್ಲಿ ಓಡಿಸ್ತಾ ಇದೀಯಾ. ಊರು ತಿರುಗಿ ದುಡ್ಡು ಮಾಡಿ ವಾಪಸ್ ಬಂದು ನಿಮ್ಮ ಬ್ಯಾಂಕಿನ ಇತ್ಲು ಬಾಗಿಲಿಗೆ ಬೀಗ ಹಾಕಿಲ್ಲ. ನನ್ನ ಹೆಸರು ಕಲೆಕ್ಷನ್ ಕಳ್ಳಪ್ಪನೇ ಅಲ್ಲ. ಸರ್, ಈ ಕೆಳಗಿನ ಜನಗಳಿಗೆ ಒಂದು ಸಜೆಷನ್ ಕೊಡಿ, ಕ್ವಿಕ್ ಆಗಿ ಹೋಗ್ಬಿಡ್ತೀನಿ. ಮೊದಲನೇದಾಗಿ ಹರಿಕೃಷ್ಣ ಅವ್ರು ಏನ್ ಸಜೆಷನ್ ಕೊಡ್ತೀರಾ? ಹರಿಕೃಷ್ಣನ್ಗೆ ವಾಯ್ಸು ಸರಿ ಮಾಡ್ಕೊಂಡು ಹಾಡು ಹೇಳುಗುರು ಅಂತೀನಿ. ಎರಡನೇದು ಗೋಲ್ಡನ್ ಸ್ಟಾರ್ ಗಣೇಶ್. ಗೋಲ್ಡನ್ ಸ್ಟಾರ್ ಗಣೇಶನ್ ದಯವಿಟ್ಟು ನೀನ್ ಫೈಟ್ ಮಾಡ್ಬೇಡ ಗುರು, ಬರೀ ಲವ್ ಸೀನ್ ಮಾಡಪ್ಪ ಅಂತೀನಿ. ಮೂರನೇದು ನಮ್ಮ ಮೇಲ್ಕೋಟೆ ಮಂಜನ್ ಕ್ಯಾರೆಕ್ಟರ್ ಏನ್ ಹೇಳ್ತೀರಾ? ಮೇಲ್ಕೋಟೆ ಕ್ಯಾರೆಕ್ಟರ್ ಮಂಜುನ್ಗೆ ಏನ್ ಹೇಳ್ತೀನಿ, ದಯವಿಟ್ಟು ಕಷ್ಟಪಟ್ಟು ದುಡಿದು ಕಾಸು ಮಾಡ್ರಪ್ಪ, ಸಾಲ ಮಾಡಿ ಯಾರ್ಯಾರು ಮುಂಡಾಯಿಸ್ಬಿಟ್ಟೆಲ್ಲ ಕಾಸು ಮಾಡ್ಬಿಡಿ ಅಂತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನ್ ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಯಾರು ಏನೇ ಬಲವಂತ ಮಾಡಿದ್ರು ಅಳೋ ರೋಲ್ ಅಂತೂ ಮಾಡ್ಲೇಬೇಡ ಕಣಪ್ಪ ಅಂತೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನೀನ್ ಯಾರೇ ಏನೇ ಬಲವಂತ ಮಾಡಿದ್ರು ಕೂಡ ಡ್ಯಾನ್ಸ್ ಮಾಡೋದು ನಿಲ್ಸ್ಬೇಡ ಕಣಪ್ಪ ಅಂತ. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಅಪ್ಪಂದು ಏನೇನು ಹಳೆ ಪಿಕ್ಚರ್ ಇದಾವೆ, ಅದ್ಭುತವಾದಂತ ಪೌರಾಣಿಕ ಚಿತ್ರಗಳು, ವರ್ಷಕ್ಕೊಂದು ಪಿಕ್ಚರ್ ಮಾಡಕ್ ಟ್ರೈ ಮಾಡಪ್ಪ ಅಂತ ಹೇಳ್ತೀನಿ. ಆಯ್ತು, ಹೀರೋಯಿನ್ಗಳಿಗೆ ಆಂದ್ರಿತಾ ರೈಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ನೀವು ಬಾಲಿವುಡ್ ಕಾಲಿವುಡ್ ಅಂತ ಅಲ್ಲಿ ಓಡಾಡ್ಬೇಡಮ್ಮ, ಕನ್ನಡ ಪಿಕ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಜನ ಇಷ್ಟಪಡ್ತಾರೆ ಅಂತ. ರಾಧಿಕಾ ಪಂಡಿತ್.
ರಾಧಿಕಾ ಪಂಡಿತ್ ನನ್ನ ಫೇವ್ರೆಟ್ ಹೀರೋಯಿನ್. ಯಾಕಂದ್ರೆ ಆಕೆ ಬಾಯಲ್ಲಿ ಬರುವಂತ ಕನ್ನಡ ಇದೆಯಲ್ಲ, ಅದ್ಭುತವಾದಂತ ಸ್ಪಷ್ಟ ಕನ್ನಡ. ಅಂಡ್ ಮೈ ವೈಫ್ಸ್ ಸ್ಕೂಲ್ ಮೇಟ್, ಕ್ಲೋನಿ ಕಾನ್ವೆಂಟ್. ಸೊ ಎಲ್ಲ ಒಂದೇ ಕ್ಯಾರೆಕ್ಟರ್ಗಳು, ಅವೆಲ್ಲ ಚಿಕ್ಕದಕ್ಕೂ ದೊಡ್ಡದಕ್ಕೂ ಸಾರಿ, ಪ್ಲೀಸ್, ಫಾರ್ಗಿವ್ ಮೀ ಅಂತ ಎಲ್ಲ ಬಹಳ ಮುಗ್ಧರ ತರ ಹೇಳುವಂತ ಕ್ಯಾರೆಕ್ಟರ್. ಆಕೆ ನಟಿಸ್ಲಿ ಸಿನಿಮಾ, ಅವ್ರ ಗಂಡನ ಜೊತೆ ಆದ್ರೆ ಆಕ್ಟ್ ಮಾಡ್ಲಿ. ಆಯ್ತು. ಹರಿಪ್ರಿಯಾ ನಿಮ್ ನೀರ್ದೋಸೆ ಹೀರೋಯಿನ್. ಹರಿಪ್ರಿಯನ್ಗೆ ನೀರ್ದೋಸೆ ಪಿಕ್ಚರ್ ಮಾಡಿ ತುಂಬಾ ಒಳ್ಳೆ ಹೆಸರು ಬಂದಿದೆ. ಅದ್ ಬಂದಿದ ತಕ್ಷಣ ನಾನು ಆತರ ಪಿಕ್ಚರ್ ಮಾಡಲ್ಲ ಅಂತ ಹೇಳ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ. ರಚಿತಾ ರಾಮ್ದು ನಾನು ಹಾಡುಗಳಲ್ಲಿ ನೋಡಿದ್ದೀನಿ, ಆಕೆ ಪಿಕ್ಚರ್ ನಾನು ನೋಡಿಲ್ಲ. ಸ್ವಲ್ಪ ಪ್ರಬುದ್ಧವಾದ ಪಾತ್ರಗಳನ್ನ ಮಾಡೋ ಕೆಪಾಸಿಟಿ ಇದೆ, ಯಾಕಂದ್ರೆ ಆಕೆ ಬಾಯಲ್ಲಿ ಒಳ್ಳೆ ಕನ್ನಡವಾಗಿದೆ. ಸೊ ಹಂಗಾಗಿ ಟ್ರೈ ಫಾರ್ ಬೆಸ್ಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಹೇಳ್ತೀನಿ. ಸರ್ ನೀವು ರಮ್ಯಾ ಮತ್ತೆ ಸಿನಿಮಾ ಮಾಡ್ತೀರಾ? ನನಗೆ ರಮ್ಯಾ ನನ್ನ ಶತ್ರುನೇ ಅಲ್ವಲ್ಲ, ನಾನು ಇಷ್ಟಪಟ್ಟಂತ ಹುಡುಗಿ. ಆಮೇಲೆ ನಾವು ನಮಗೆ ಸಾಧ್ಯವಾದಷ್ಟು ಆಕೆ ಜೀವನದಲ್ಲಿ ಹೆಲ್ಪ್ ಮಾಡಿದೀವಿ ಹೊರತು ಬಿಕಾಸ್ ಆಫ್ ನೀರ್ದೋಸೆ ಅನ್ನೋ ಪಿಕ್ಚರ್ಗೆ ನನಗೆ ಬುದ್ಧಿ ಹೇಳಕ್ ಹೋದೆ ಅಷ್ಟೇ. ಹಿಂಗೆ ಪಿಕ್ಚರ್ ಯಾರೋ ಮೀಡಿಯಾ ಅವ್ರು ಕೇಳಿದಾಗ ಮಾಡಲ್ವಂತೆ ಅಂದಾಗ ಹಂಗೆಲ್ಲ ಏಕ್ದಮ್ ಮಾಡಲ್ಲ ಅಂತ ಹೇಳಂಗಿಲ್ಲ ಕಣ್ರಿ. ಹಂಗೆ ಹೇಳಿದ್ರೆ ನೀವು ದುಡ್ಡೆಲ್ಲ ಕೊಟ್ಬಿಟ್ಟು ವಾಪಸ್ ಹೋಗ್ಬೇಕು ಅಂತ ಅವ್ರಿಗೆ ನಾನು ಸಮಜಾಯಿಸಿ ಹೇಳ್ದೆ. ಅದು ನಾನು ಅವಳಿಗೆ ಹೇಳ್ದೆ, ನಂಗೆ ಪೋಟ್ರಿ ಆಗೋಗ್ಬಿಟ್ಟು ಅದು ಆಕೆ ಏನು ಹೇಳಿ ಇವ್ರು ಯಾರು ಹೇಳಿ ನನಗೂ ಯಾಕೋ BP ರೈಸ್ ಆಗಿ ನಾನು ಏನೋ ಎರಡು ಮಾತು ಹೇಳಿ ಶಿಟ್ ಮಾಡ್ಕೊಂಡೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಬುದ್ಧಿವಂತ ದಡ್ಡಿ. ಆಕೆ ಮನ್ಸಿಟ್ರೆ ಇನ್ನೂ 16 ವರ್ಷ ಬಾಳ್ಬಹುದು, ಉಳಿಬಹುದಾಯ್ತು. ನೀರ್ದೋಸೆ ಮಾಡಿದ್ರೆ ಡೆಫಿನೆಟ್ ಆಗಿ ಇನ್ನೂ 10 ವರ್ಷ ಹೇಳ್ತಾ ಇತ್ತು. ರಕ್ಷಿತಾ ಅವ್ರಿಗೇನ್ ಹೇಳ್ತೀರಾ? ರಕ್ಷಿತಾಗ ನಾನು ಏನ್ ಹೇಳ್ತೀನಿ, ಈಗಲೂ ನೀವು ಮನಸ್ಸಿಟ್ಟು ಸಣ್ಣ ಆಗಿ ನಂತರ ಡೇಟ್ ಎಲ್ಲ ಮಾಡಿದ್ರೆ ಅಗೇನ್ ಯು ಕ್ಯಾನ್ ಬಿಕಮ್ ಹೀರೋಯಿನ್. ರಾಗಿಣಿಗೆ ಸ್ವಲ್ಪ ಮಳೆ ಹೊಡೆದು ಕುಳ್ಳಿ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಮಳೆ ಹೊಡೆದು ಕುಳ್ಳಿ ನೋಡ್ರಿ, ನಮ್ ಜಗೇಶ್ ಅವರು ಫಿಲ್ಟ್ರೇ ಇಲ್ಲ. ಲಾಸ್ಟ್ ನನ್ನ ಹೆಸರು ಹಾಕೊಂಡಿನಿ ಸರ್, ನನಗೇನಾರು ಅಡ್ವೈಸ್ ಕೊಡಿ ಸರ್ ರ್ಯಾಪಿಡ್ ರಶ್ಮಿಗೆ. ನಾನು ನಿಮಗೆ ಏನು ಅಡ್ವೈಸೇ ಮಾಡೋಕ್ಕಾಗಲ್ಲ. ನೀವು ಎಲ್ಲಾ ಕ್ಷೇತ್ರಗಳನ್ನು ಚೆನ್ನಾಗಿ ಮಾತಾಡ್ತೀರಿ. ಆಮೇಲೆ ನಿಮಗೆ ಆದಂತ ಅಭಿಮಾನಿ ಬಳಗ ಇದೆ. ನೀವು ಸ್ಪೀಡಾಗಿ ಮಾತಾಡಿ, ಸ್ವಲ್ಪ ಸ್ಲೋ ಮಾತಾಡಿ. ಮೋಟಿವೇಶನ್ ಆಯ್ತು ಸರ್, ಸ್ವಲ್ಪ ನಿಧಾನವೇ ಪ್ರಧಾನ ಅಂತ ಫಾಲೋ ಮಾಡ್ತೀನಿ ಸರ್. ನಿಮ್ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಕಾಲ್ ಮೇಲೆ ನಿಮ್ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಕಾರಿಗೆ ಚೇಂಜ್ ಮಾಡಲ್ಲ ಅದೆಲ್ಲ ಸರ್. ಲೈಫಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಹುಚ್ಚ ವೆಂಕಟ ಅಂಡ್ ವಜ್ರಮುನಿ ಇಬ್ರು 3 ಜನ ಒಟ್ಟಿಗೆ ಬಂದ್ರೆ ನಿಮ್ ಪಕ್ಕ ಯಾರನ್ನ ತಪ್ಗೋತೀರಾ ಖುಷಿನಲ್ಲಿ? ಯಾರ್ದು ಆಟೋಗ್ರಾಫ್ ತಗೋತೀರಾ? ಯಾರನ್ನ ಲಿಫ್ಟ್ ಇಂದ ಆಚೆಗೆ ಹೋಗಯ್ಯ ಅಂತ? ಅಯ್ಯೋ ಯಾಕಮ್ಮ ಹಿಂಗ ಹಾಕೊಡ್ತಾ ಇದ್ಯಾ ನೀನು? ಅಯ್ಯೋ ಸರ್ ಸುಮ್ನೆ ಆಯ್ತು, ಬೇಡ ಬಿಡಿ ಸರ್. ಯಾರ ಜೊತೆ ಮಾತಾಡಲ್ಲ, ಯಾರ ಜೊತೆ ಸೈಲೆಂಟ್ ಆಗಿರ್ತೀರಾ? ಇದು ಯಾಕೋ ಬೊಲೆ ಡೇಂಜರ್ ಇದ್ರೆ ಈ ಸ್ವಾಮಿ ನೋಡ್ರಿ ಹಿಂಗ ಹಾಕೊಡ್ತಾ ಇದಾರೆ. ಏನಿದು ಅನ್ಯಾಯ ಸರ್? ಸುಮ್ನೆ ಮಜಾ. ಅಲ್ಲಿಗೆ ಮೇಲ್ಕೋಟೆ ಮಂಜಾ ನಿಮ್ಮೆಲ್ಲರ ನಗ್ಸಕ್ಕೆ ಅಂತ ಬರ್ತಾ ಇದೆ. ನಮ್ಮ ಟೀಸರ್ ಟ್ರೇಲರ್ ಅಲ್ಲೆಲ್ಲ ಬೇಜಾನ್ ಮಿಮಿಕ್ರಿ ಅಂತೆಲ್ಲ ನೋಡ್ತಾನೆ ಇದೀವಿ. ಹಂಗಾಗಿ ಖಂಡಿತ ಹೋಗಿ ನೋಡಿ. ಈಗ ನಮ್ಮ ಕಡೆಯ 2 ಪ್ರಶ್ನೆಗಳು, ಒಂದು GK ರೌಂಡ್. ನಮ್ ಜಗೇಶ್ ಸರ್, ನಿಮ್ಗೆ ಯಾರು ಇಂಟರ್ವ್ಯೂ ಮಾಡ್ಬೇಕಾದ್ರೆ GK ರೌಂಡ್ ಕೇಳಿದಾರ ಸರ್? ಗೊತ್ತಿಲ್ಲ ನಂಗೆ. ಫಸ್ಟ್ ಟೈಮ್ GK ಅಂದ್ರೆ ಜನರಲ್ ನಾಲೆಜ್ ಸರ್. ಜನರೇಟರ್ ನಾಲೆಜ್ ಸರ್ ನಿಮ್ ಭಾಷೆನಲ್ಲಿ. ನಮ್ಮ ಜನರೇಟರ್ ಅಷ್ಟು ವರ್ಕ್ ಆಗ್ತಾ ಇದೆ, ಹಾಗಾಗಿ ಆ ನಾಲೆಜ್ ಸ್ವಲ್ಪ ಕಮ್ಮಿ ಆಗಿದೆ. ಏನಿಲ್ಲ, ನೋಡೋಣ ಇರಿ. ಅಲ್ಲ, ನೀವು ಯಾವ್ದಾದ್ರು ಇಂಗ್ಲಿಷ್ ಎಲ್ಲ ಕೇಳ್ಕೊಂಡು ಸಾವಿರಾರು ಜನ ನೋಡ್ತಾವ್ರೆ, ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಸರ್. ಬೆಂಗಳೂರಿದೆ ಸರ್. 4th T ಬ್ಲಾಕ್ ಎಲ್ಲಿದೆ ಸರ್ ಬೆಂಗಳೂರಲ್ಲಿ? ಜಯನಗರ. ಸೂಪರ್ ಸರ್. 2ನೇದು RT ನಗರ್. ಫುಲ್ ಫಾರ್ಮ್ ಹೇಳಿ ಸರ್. RT ನಗರ್. ಹೌದಲ್ವಾ? ಇದು ಸ್ವಲ್ಪ ನಮ್ಗೆ ಯಾಕೋ ತಲೆ ಉಳಿತಾ ಇಲ್ವೇ ಸರ್? RT ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ನಗರ. ಸೂಪರ್ ಸರ್. ನಮ್ದು ನಿಕಟಪೂರ್ವ ಮುಖ್ಯಮಂತ್ರಿ ಯಾರು ಸರ್? ನಿಕಟಪೂರ್ವ ಗಾನ್ ಬ್ಯಾಕ್ ಹಿಂದೆ ಇವರು ನಮ್ಮ ಜಗದೀಶ್ ಶೆಟ್ಟರು. ಕರೆಕ್ಟ್ ಸರ್. ಮಗಳಿಗೆ ಇಂಡಿಯಾ ಅಂತ ಹೆಸರಿಟ್ಟಿರೋ ಕ್ರಿಕೆಟರ್ ಯಾರು ಸರ್? ಮಗಳಿಗೆ ಇಂಡಿಯಾ ಅಂತ ಹೆಸರಿಟ್ಟ ಫಾರಿನ್ ಕ್ರಿಕೆಟರ್. ನಾನು ಇದರಲ್ಲಿ ಸ್ವಲ್ಪ ಟ್ಯೂಬ್ಲೈಟ್, ದಯಮಾಡಿ ಆ ಮಹಾನ್ ಹೆಸರು ಹೇಳಿ ಸರ್. ಜಾನ್ ಟಿ ರೋಡ್ಸ್. ಅವ್ರ ಪಾದಕ್ಕೆ ನನ್ನ ನಮಸ್ಕಾರ. ನಾನು ನೋಡಿ ಇದೊಂದು ಕೇಳಿರ್ಲಿಲ್ಲ. ಅವರ ಮಗಳಿಗೆ ನಮ್ಮ ದೇಶದ ಹೆಸರು ಇಂಡಿಯಾ ಅಂದ್ರೆ ಭಾರತ ಇಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಒಂದು ಸಂಸ್ಕೃತಿ ಇದೆಯಲ್ಲ. ದೇವರಾಣಗೆ ಹೇಳ್ತೀನಿ, ಹೊರಗಡೆ ನಾವು ಹೋದ್ರೆ, ನಾನೆಲ್ಲ ಅಮೆರಿಕ ಹೋಗ್ತೀನಿ, ಇಲ್ಲೆಲ್ಲ ಓಡಾಡ್ತಾ ಇರ್ತೀನಿ. ನಮ್ಗೆ ಅಲ್ಲೆಲ್ಲ ನೋಡಿದಾಗ, ನನಗೆ ಒಂದ್ಸರಿ ಅಮೆರಿಕಾಗ ಹೋದಾಗ ಸ್ವಲ್ಪ ನಿದ್ರೆ ಇಲ್ಲ, ಕಳ್ಳನ್ ಟೈಪ್ ಇದ್ದೆ ನೋಡಕ್ಕೆ. ಸೊ ಅವಾಗ ನಮ್ಮನ್ನ ನೋಡಿ ಸ್ವಲ್ಪ ಡೌಟ್ಫುಲ್ ಆಗಿ ನೋಡಿದ್ರು. ಹಿಂಗೆ ಪಾಕಿಸ್ತಾನ ಕಡೆ ನಾನು ಅಂತ ಹಿಂಗೆ ನೋಡಿದ್ರು. ಆಮೇಲೆ ಯಾವ ಇದು ಅಂತ ನೋಡಿದ್ರು, ಇಂಡಿಯಾ ಅಂತ ಗೊತ್ತಾಯ್ತು. ಅದರಲ್ಲಿ ನಮ್ಮನ್ನ ಹಾಕಿರ್ತಾರಲ್ಲ, ಹಿಂದೂ ಅಂತ ಹಾಕಿರ್ತಾರಲ್ಲ, ಅದನ್ನ ನೋಡಿದ ತಕ್ಷಣ ಆತ ಆರಂಭ ಮಾಡಿದ್ದು ಮತ್ತೆ ಅಂತ್ಯ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂದ್ರೆ,
ತುಂಬಾ ಖುಷಿ ಆಯ್ತು. ನಂಗೆ ಕೇಳಿದ್ರು, ಯು ಆರ್ ಫ್ರಮ್ ಇಂಡಿಯಾ? ಯಾ, ಐ ಆಮ್ ಫ್ರಮ್ ಇಂಡಿಯಾ. ಹಿಂದೂ? ಯಾ. ಹ್ಯಾವ್ ರೆಡ್ ರಾಮಾಯಣ ಅಂತ ಕೇಳಿದ್ರು. ಯಾ, ಇಟ್ಸ್ ಮೈ ಸ್ಕ್ರಿಪ್ಟ್. ಹ್ಯಾವ್ ರೆಡ್ ಭಗವದ್ಗೀತೆ? ಯಾ, ಥೌಸಂಡ್ಸ್ ಆಫ್ ಟೈಮ್. ರೈಟ್. ವಾಟ್ಸ್ ಯುವರ್ ಪ್ರೊಫೆಷನ್ ಅಂದ್ರು. ಐ ಆಮ್ ಅನ್ ಆಕ್ಟರ್ ಅಂದೆ. ಆಕ್ಟರ್ ಅಂದಿದ ತಕ್ಷಣ ಸ್ವಲ್ಪ ಹಿಂಗೆ ನೋಡಿದ್ರು. ನಂಗೆ ಗೊತ್ತಾಯ್ತು, ಓ ಬಣ್ಣ ನೋಡ್ಬಿಟ್ಟು ಇವನೇನೋ ರೀಲ್ ಬಿಡ್ತಾವನೆ ಅಂತ ಏನೋ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ. ಸರ್, ಯು ಪ್ಲೀಸ್ ಕೈಂಡ್ಲಿ ಗೋ ಫಾರ್ ಯೂಟ್ಯೂಬ್ ಅಂಡ್ ಯು ಜಸ್ಟ್ Google for ಜಗ್ಗೇಶ್ ಅಂತ ಅಂದೆ. ಹಾಕದ ರಮ್ಮ ನಾನು ವಿಕಿಪೀಡಿಯಾ ಓಪನ್ ಆಯ್ತು. ಅಮ್ಮ ನೀನು ನಂಬಲ್ಲ, ಹಂಗೆ ನೋಡ್ದ, ಖುಷಿ ಆಯ್ತು. ಅಂತ ಅವ್ರಿಗೆಲ್ಲರಿಗೂ ಲೈನಲ್ಲಿ ಇರೋರು ಹೇಳ್ಬಿಟ್ಟು, ನೀವು ನಂಬಲ್ಲ, ನನ್ನ ಬ್ರೀಫ್ ಕೇಸ್ನ ತಗೊಂಡ್ಬಂದು ಸೈಡಲ್ಲಿ ಇಟ್ಟು ಒಂದು ಶೇಕ್ ಆಗೋಣ, ಒಂದು ಸೆಲ್ಫಿ ತಗೊಂಡ. ಇದು ಶಾರದೆ ನಮಗೆ ಕೊಟ್ಟಿರುವಂತ ಒಂದು ಗೌರವ ನಮಗೆ ಅಲ್ಲವೇ. ಅವಾಗಲೇ ನಮ್ಗೆ ಗೊತ್ತಾಯ್ತು, ಬಣ್ಣ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಬಣ್ಣ ಹಾಕೊಂಡು ಕರೆಕ್ಟ್ ಆಗಿರೋಣ ಅಂತ. ಯಾವುದೇ ಬಣ್ಣ ಆದ್ರೂ ನಿಮ್ಮ ಆಕ್ಟಿಂಗ್ ಆ ಬಣ್ಣದ ಮುಂದೆ ಎಲ್ಲಾ ಕಲರ್ ಹೋಗ್ಬಿಡುತ್ತೆ ಸರ್. ಇಂಡಿಯಾ ದೇಶವೇ ಸಾಲದೆ ನಮ್ದು ಯಾವ ಲೆಕ್ಕ, ಹಿಂದೆ ಕಾಸಿಲ್ಲ ಮುಂದೆ ನೋಡೋಣ ಮಾಡು ಬ್ಯಾಡಿ ದುಃಖ, ಕೊಟ್ಟೋನು ಕಾಡಂಗಿ ಇಸ್ಕೊಂಡ ನಿರ್ಭದ್ರ ಅರ್ಲಲ್ಲಿ ಮಾರ್ನಿಂಗ್ಗೆ ಬರ್ಬ್ಯಾಡಿ ಮನ ಹತ್ರ. ಸೂಪರ್. ಯುವರ್ ಬೆಸ್ಟ್ ಕಮಿಡಿಯನ್ ಸರ್ ಸೇಸ್ ಕಾರ್ತಿಕ್ ಆರ್. ತುಂಬಾ ಮೂವೀಸ್ ಮಾಡಿ, ಅರುಣ್ ಅಗೇನ್, ದಿವಾಕರ್. ಓಕೆ, ನಿಮ್ ಜೊತೆ ಮೀಟ್ ಮಾಡ್ಬೇಕಂತೆ, ಅವಕಾಶ ಕೊಡ್ಬೇಕಂತೆ. ನಮ್ ಜಗೇಶ್ ಅವ್ರದ್ದು ಫೇಸ್ಬುಕ್ ಪೇಜ್, ಟ್ವಿಟರ್ ಎಲ್ಲ ಅವ್ರಿಗೆ ಮನೆ ಅಡ್ರೆಸ್ ಇಸ್ಕೊಳ್ಳಿ. ಸರ್, ಹೌ ಇಸ್ ಯೋರ್ ಮೂವಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಯಾವುದೋ ಒಂದು ಮೆಸೇಜ್ ಬಂತು. ಹಾ, ನನ್ನ ಮೂವಿ ಡಿಫ್ರೆಂಟು ಇನ್ನೊಬ್ಬರಿಗೇನ ಅಂತ ನಾನು ಹೇಳಲ್ಲ. ನಾನು ನಿಮ್ಗೆ ಏನ್ ನಂಬಿಕೆ ಇದೆ ನಾನು ನಗಿಸ್ತೀನಿ ಅಂತ, ಆ ನಂಬಿಕೆ ಕೊರತೆ ಇರೋಲ್ಲ, ಅಷ್ಟು ಮಾತ್ರ ಹೇಳ್ಬಲ್ಲ. ಸರ್, ಮುಂದೆ ಈ ಮಂಜನ ಅಭಿಮಾನಿಗಳಿಗೋಸ್ಕರ ಇನ್ನೊಂದು ಎದ್ದೇಳು ಮಂಜುನಾಥ ತೆಗೀರಿ ದಯವಿಟ್ಟು. ಆಯ್ತು ಬಿಡಿ, ಇವ್ರ ಆಸೆಗೋಸ್ಕರ ರಾಗಿ ಮಿಷಿನ್ ಮಂಜ ಅಂತ ಒಂದು ತೆಗೆದ್ಬಿಡ್ತೀನಿ. ರಾಗಿ ಮಿಷಿನ್ ಮಂಜ ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆಯಾ? ಸಚಿನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಖಂಡಿತ ಮಾಡ್ತಾರೆ. ಅವ್ರು ಡೈರೆಕ್ಟರ್ ಹಾಕೇ ಬಂದಿದ್ದು. ಮಾಡ್ತೀನಿ, ಇದೇನೋ ದೊಡ್ಡದಾಗಿ ಕೇಳಿದ್ದಾರೆ. ವಿಜಯ್ ಆರಾಧ್ಯ, ನಿಜವಾಗ್ಲೂ ಇಂಡಸ್ಟ್ರಿನಲ್ಲಿ ಇರುವ ಅತ್ಯುತ್ತಮ ನಟರು ಸರ್. ಲವ್ ಯುವರ್ ವರ್ಕ್ ಇನ್ ನೀರ್ದೋಸೆ ಸರ್. ಲೈಫ್ ನ ಬಗ್ಗೆ ತುಂಬಾ ಕಲಿಸ್ತು ಸರ್. ಹ್ಯಾಟ್ಸ್ ಆಫ್ ಟು ಆಲ್ ಎಫರ್ಟ್ಸ್ ಆಫ್ ಟೀಮ್. ನಿಮಗೆ ಬೇಕಾಗಿರೋ ಸ್ವಮೇಕ್ ಸಿನಿಮಾ ಮಾಡಿ ಆತರ. ಓಕೆ, ಐತರಿ ಲಕಡಿ ಪಕಡಿ ಜುಮ್ಮಾ ಒಂದ್ಸರಿ ಹೇಳ್ಬೇಕಂತ ಸರ್. ಐತಿರಿ ಲಕಡಿ ಪಕಡಿ ಜುಮ್ಮ ನೋಡಿ, ಇದು ಒರಿಜಿನಲ್, ಬಾಕಿ ಇದೆಲ್ಲ ಇದು. ಜಾಸ್ತಿ ಕಾಮಿಡಿ ಮೂವೀಸ್ ಆಕ್ಟ್ ಮಾಡಿ ಹಳೇದೆಲ್ಲ ಕೆಳಗೆ ಹೋಗ್ಬಿಡಿದೆ. ಸೊ ದಟ್ಸ್ ಅಬೌಟ್ ಇಟ್ ಸರ್. ಲಾಸ್ಟ್ಲಿ ನಿಮ್ಮನ್ನ ನೋಡ್ತಾ ಇರೋರಿಗೆ ನಮ್ಮ ಮೇಲ್ಕೋಟೆ ಮಂಜನ್ ಕಡೆಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ತುಂಬಾ ಮಿಮಿಕ್ರಿ ಇರುತ್ತೆ, ಹೆವಿ ಕಾಮಿಡಿ ಇರುತ್ತೆ, ಆಮೇಲೆ ಇನ್ನೇನಿರುತ್ತೆ, ಸ್ವಲ್ಪ ಓತ್ಲಾ ಹೊಡೆಯೋ ಕ್ಯಾರೆಕ್ಟರ್ ಅದು. ಆಮೇಲೆ ಅಂದ್ರೆ ನಾನು ಏನಂದ್ರೆ ಹಿಂದೆ ಕೆಲವು ತರಲೆ ಪಿಕ್ಚರ್ಗಳೆಲ್ಲ ಮಾಡಿದ್ದೆ. ಅದನ್ನ ನಾನು ಯಾವಾಗ ಸೋಷಿಯಲ್ ಮೀಡಿಯಾಕ್ಕೆ ಬಂದಾಗ ಎಲ್ಲರೂ ಕೇಳ್ಕೊಂತಾ ಇದ್ರು, ಸರ್ ನಿಮ್ ಹಿಂದಿನ ಪಿಕ್ಚರ್ಗಳ ತರ ಇರ್ಲಿ ಅಂತ. ನಾನು ಎಲ್ಲ ಅವರ ಒಂದು ಅನಿಸಿಕೆನೆ ಮೈಂಡ್ ಅಲ್ಲಿ ಇಟ್ಕೊಂಡು ಮೇಲ್ಕೋಟೆ ಮಂಜ ಮಾಡಿರೋದು. ಜಗ್ಗೇಶ್ಕೊಂಡ್ ಬಾಡಿ ಲ್ಯಾಂಗ್ವೇಜ್, ಇವಾಗ ನೀರ್ದೋಸೆನಲ್ಲಿ ನಾನು ಯಾವ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೆಂಗೆ ಇರ್ತಾನ ಅವನು, ಬಹಳ ನಿಧಾನ ಕುತ್ಕೊಂಡು ಶಾನ್ಭವ್ರೆ ನಾವ್ ಹೇಳಿದ್ವಲ್ಲ ಇವ್ರೆ ಈ ತರ ಬಾಡಿ ಲ್ಯಾಂಗ್ವೇಜ್ ಇದಂಗ, ಶಾನ್ಭವ್ರೆ ನಾವ್ ಹೇಳಿದ ಇವ್ರೆ ಅಂತ ಹಿಂಗಿದೆ, ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೀನಿ ತಿರ್ಗಾ ವಾಪಸ್ಸು. ಅದು ಓನ್ಲಿ ಬಿಕಾಸ್ ಆಫ್ ಆಡಿಯನ್ಸ್ ಟೇಸ್ಟ್ಗೋಸ್ಕರ ಮಾಡಿದ್ದೀನಿ. ಸೊ ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ಜಗ್ಗೇಶ್ ಅವ್ರನ್ನ ಯಾವೆಲ್ಲ ಪಾತ್ರದಲ್ಲಿ ಆ ಬಾಡಿ ಲ್ಯಾಂಗ್ವೇಜ್, ಆ ಮಜಾ, ಸನ್ನೆ ಎಲ್ಲ ನೋಡಿದಿರೋ ಅದಷ್ಟು ಪ್ಯಾಕೇಜು ಈ ಸಿನಿಮಾದಲ್ಲಿ ಇದೆ. ಅಂಡ್ ಖಂಡಿತ ಆ ಸಿನಿಮಾಗೆ ಯಶಸ್ಸು ಸಿಗ್ಲಿ ಸರ್. ಲಾಸ್ಟ್ ಈ ಸಿನಿಮಾ ನೋಡ್ಕೊಂಡು ಆಚೆಗೆ ಬಂದವ್ರು ಹೆಂಗಿರ್ತಾರೆ ಸರ್? ಯಾವ ಗುಂಗಲ್ ಆಚೆಗೆ ಬರ್ತಾರೆ? ಅದು ಟಿವಿ ಅವ್ರು ಹಿಡ್ಕೊಂಡಾಗ ಟಿವಿ ಅವ್ರ ಮೈಕ್ ಹಿಡಿದೇ ಇದ್ರು ಯಾವ ಗುಂಗಲ್ ಬರ್ತಾರೆ ಸರ್? ಟಿವಿ ಅವ್ರು ಹಿಡ್ಕೊಂಡಾಗೆಲ್ಲ ಡೆಫಿನೆಟ್ ಆಗಿ ಚೆನ್ನಾಗಿದೆ, ತುಂಬಾ ನಮ್ಗೆ ಸಮಾಧಾನ ಆಯ್ತು, ಒಳ್ಳೆ ಪಿಕ್ಚರ್ ಅಂತ ಹೇಳ್ತಾರೆ. ನಾನು ಅದ್ಬಿಟ್ಟು ಬಹಳ ಎಕ್ಸ್ಟ್ರಾಡರ್ ಇದೆ ಅರಿಬಿಡಿ ಅನ್ನಂಗೆಲ್ಲ ಹೇಳ್ತಾರೆ ಅಂತ ನಾನು ಹೇಳಲ್ಲ. ಚೆನ್ನಾಗಿದೆ, ಮಜಾ ಇತ್ತು, ನಕ್ಕೊಂಡು ಈಚೆ ಬಂದ್ವಿ ಅಂತ ಹೇಳಿ.